ಲೇ ಮಂಜವ್ವ, ಸುಚಿತ್ರ ಗರಂ ಇಲ್ಲ ಅಂತ ಏನಾರ ಹುಚ್ಚಿಡ್ತೇನೋ? ಯಾಕ್ರಿ ಹಂಗ ಹೇಳಿರಿ? ನಂಗೆ ಯಾಕೆ ಹುಚ್ಚಿಡ್ತತಿ? ನನಗ ಖುಷಿ ಖುಷಿ ಆಗಕತ್ತತಿ. ಅಯ್ಯೋ ದೇವ್ರಿ, ಅಲ್ಲ ನಮ್ಮ ಮಂಜವ್ವ ಸುಚಿತ್ರ ಮೇಲೆ ಪಂಚ ಪ್ರಾಣನ ಇಟ್ಕೊಂಡ್ಬಿಟ್ಟಾಳ. ಸುಚಿತ್ರ ಹಿಂಗಾಗಿ ಅಡ್ಮಿಟ್ ಆಗಿದ್ದಕ್ಕ ಉಚ್ಚಿಗೆ ತಿಳಿದು ಬಿಡ್ತಾ. ಅಯ್ಯೋ ದೇವ್ರಿ, ಹಂಗ ಏನಾರ ಆಗ್ಬಿಟ್ಟ ನಂಗ ಸುಮ್ಕಿರಿ. ನಿಮ್ಗೇನ್ ಗೊತ್ತಾಯ್ತೈತಿ ಅನ್ನೋರು ಯಾರು? ಲೇ ಮಂಜವ್ವ, ಇದು ಏಟ್ ಹೇಳು, ಇದು ಏಟ್ ನಂಬರ್ ಹೇಳು. ಏ ಸುಮ್ಕಿರಿ, ಅದು 3 ಮತ್ತೆಲ್ಲ ಗೊತ್ತಾಗ ಕುಂತಲ್ಲ ಲೇ, ಉಚ್ಚಿ ಮಾಡ್ದಂಗೆ ಯಾಕೆ ಮಾಡ್ತಿ? ಅಯ್ಯೋ ನಂಗೆ ಬಹಳ ಖುಷಿ ಆಗಕತ್ತತಿ, ನೀವು ಸುಮ್ಕಿರಿ. ಅಲ್ಲಲೇ, ನಿಮ್ಮ ಅಣ್ಣನ ಮಗಳು ಸುಚಿತ್ರ ದವಾಖಾನೆಗೆ ಅಡ್ಮಿಟ್ ಆಗ್ಯಾಳ, ನಿಂಗೆ ಖುಷಿ ಆಕತಿ? ನೀ ಹಿಂಗ್ ಬದಲಾಗ್ತಿ ಅಂತ ಅನ್ಕೊಂಡಿದ್ದಿಲ್ ಬಿಡು ನಾನು. ಅದು ಹಂಗಲ್ರಿ, ಖುಷಿ ಆಗೈತಿ ಅಂದ್ರ ನನಗನ್ನಿಸ್ತಾ ಐತಿ ನಮ್ ಸುಚಿತ್ರ ಪ್ರೇಗ್ನೆಂಟ್ ಅದಾಳು ಅಂತ, ಅಂದ್ರ ಬಸರ್ ಅದಾಳ ಅಂತ. ನಂಗ ನಾಚಿಕೆ ಆಕಿತ್ತಪ್ಪ. ಲೇ ಮಂಜವ್ವ, ಬಸರ್ ಇದ್ರ ಸುಚಿತ್ರ ಇರ್ತಾಳ, ನಿಂಗೆ ಯಾಕ್ಲೆ ನಾಚಿಕೆ ಆಗ್ಬೇಕು? ಅಯ್ಯೋ ದೇವ್ರಿ, ನೀನ್ ಬಸರ್ ಇದ್ದಾಗೂ ಇಷ್ಟು ನಾಚ್ಕೊಂಡಿಲ್ಲ. ಏ ಸುಮ್ಕಿರಿ, ನಿಮ್ಗೇನ್ ಗೊತ್ತಾಯ್ತೈತಿ? ಸುಮ್ಕಿರಿ ನೀವು. ಡಾಕ್ಟರ್ ಬಂದ್ರು. ಓ ಡಾಕ್ಟ್ರಮ್ಮ, ಹೇಳ್ರಿ. ಅದು ರಿಪೋರ್ಟು ಯಾವಾಗ ಕೊಡ್ತೀರಿ? ಸಾಂಪಲ್ ಎಲ್ಲ ಕೊಟ್ಟಾಳಲ್ಲ ನಮ್ಮ ಸುಚಿತ್ರ. ನಮ್ ಸುಚಿತ್ರ ಬಸಿರದಾಳಲ್ಲ, ನಂಗೆ ಗೊತ್ತಿತ್ತು ಅಲ್ರಿ. ಇನ್ನ ಈಗ ಟೆಸ್ಟಿಗೆ ಕೊಟ್ಟು ಕಳ್ಸಿವಿ, ಗೊತ್ತಾಗಕ್ ಒಂದ್ ಅರ್ಧ ತಾಸರ ಬೇಕ್ರಿ. ಓ ಹೌದಾ, ಸರಿ ಸರಿ, ಒಂದ್ ನಿಮಿಷ ಇಲ್ಲೇ ಇರ್ರಿ, ನಾನು ಒಂದ್ಸಲ ಚೆಕಪ್ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಡಾಕ್ಟ್ರೇ, ನಾನು ಬರ್ಲಾ? ಇಲ್ಲಮ್ಮ, ಚೆಕಪ್ ಮಾಡುವಾಗ ಯಾರು ಬರೋ ಹಂಗಿಲ್ಲ, ನೀವ್ ಇಲ್ಲೇ ಇರ್ರಿ. ನಾನು ಅವ್ರ ಅತ್ತಿ. ನಾನು ನಮ್ ಸುಚಿತ್ರ ಸಣ್ಣಕ್ಕಿದ್ದಾಗಿಂದ ಇಷ್ಟು ದೊಡ್ಡವಳಾಗೋ ಮಟನು ನಾನ ನೋಡ್ಕೊಂಡಿನಿ. ನಾನ್ ಬಂದ್ರೆ ಏನು ಆಗಂಗಿಲ್ಲ, ನಾನು ಬರ್ತೀನಿ ಡಾಕ್ಟ್ರೇ. ಅದು ಹಂಗಲ್ರಿ, ಚೆಕಪ್ ಮಾಡುವಾಗ ಯಾರು ಇರಬಾರ್ದು, ಅದೆಲ್ಲ ಸರಿ ಅನ್ಸಲ್ಲ, ನೀವ್ ಇಲ್ಲೇ ಇರಿ. ಅಲ್ಲ ಡಾಕ್ಟ್ರೇ, ನಾನು ಏನ ಮಗಳೇ, ಏನ್ ಆಕೇತಿ, ಬರ್ತೀನಿ ತಗರಿ. ನಾನ್ ನಿಮ್ ಬಾಜುಕ ನಿಂದ್ರಲ್ಲ, ದೂರ ನಿಂದಿರ್ತೀನಿ, ನೀವು ಮಾತಷ್ಟೇ ಕೇಳ್ತೀನಿ. ಅದು ಹಂಗಲ್ಲಮ್ಮ, ಅಲ್ಲಿ ಪೇಷಂಟಿಗೆ ಡಿಸ್ಟರ್ಬ್ ಆಕೇತಿ. ಇಲ್ಲೇ ಇರಿ ನೀವು. ಏ ಡಾಕ್ಟ್ರೇ, ನಮ್ಮ ಊರಾಗೂ ಡಾಕ್ಟರ್ ಅದಾರೆ, ಅವ್ರು ಹಿಂಗೆಲ್ಲ ಮಾಡಂಗಿಲ್ಲ. ನನ್ನ ಮಗಳಿಗ ಚೂಜಿ ಚುಕ್ಚಾಕ ಕರ್ಕೊಂಡು ಹೋದ್ರ ನಾನು ಬಾಜುಕ ನಿಂದಿರ್ತಿದ್ದಪ್ಪ, ನಿಮ್ಮಂಗ ಮಾಡಂಗಿಲ್ಲ ನಮ್ಮ ಡಾಕ್ಟರ್ಗಳು. ಲೇ ಮಂಜವ್ವ, ಇದು ದೊಡ್ಡ ಹಾಸ್ಪಿಟಲ್, ಸುಮ್ಕಿರು. ಏ ಸುಮ್ಕಿರಿ, ನಿಮ್ಗೇನ್ ಗೊತ್ತಾಯ್ತೈತಿ? ಡಾಕ್ಟ್ರೇ ನಾನು ಬರ್ತೀನಿ. ಬೇಡಮ್ಮ, ಯಾರು ಬರೋ ಹಂಗಿಲ್ಲ, ನೀವ್ ಇಲ್ಲೇ ಇರಿ. ಕರಿ ಹಂಗಿದ್ರೆ ನಾನೇ ಕರಿತೀನಿ, ಆಯ್ತಾ? ಸರಿ ಸರಿ, ಕರಿಬೇಕು ಮತ್ತೆ. ಆತಮ್ಮ ಸರ, ಸ್ವಲ್ಪ ಹೊರಗೆ ನಿಂದ್ರಿ. ಡಾಕ್ಟರ್ ಮೇಡಮ್ ಚೆಕಪ್ ಮಾಡ್ಬೇಕು. ಹೌದ್ರಿ, ಆಯ್ತ್ರಿ. ಸುಚಿತ್ರ ಏನ್ ಮಾಡಕ್ ಕುಂತಾಳ? ಮಕ್ಕೊಂಡಲ್ರಿ, ನಿಧಿ ಹತ್ತಿತ್ತು, ಡಾಕ್ಟರ್ ಬಂದ್ರಲ್ಲ ಎದ್ದು ಕುಂತಾಳ. ಹೌದೇನಪ್ಪ ಅವಿನಾಶ, ಚಲೋ ಆತ. ಅವಿ, ಅಪ್ಪ ಬರ್ರಿ. ಓ ಅಣ್ಣರು, ಬರ್ರಿ. ಅಲ್ಲ, ನಮ್ ಸೊಸಿ ಎಲ್ಲಿರಿ? ಆರಾಮದಾಳಲ್ಲ? ಅಯ್ಯೋ ಆರಾಮದಾಳ್ರಿ. ಡ್ಯಾಡಿ ಸ್ವೀಟ್ ನೀಸು ಡ್ಯಾಡಿ, ನಾನು ಡ್ಯಾಡಿ ಆಗುತ್ತೀನಿ ಡ್ಯಾಡಿ ಅಂತ ನಮ್ಮ ಅವಿನಾಶ ಡಾನ್ಸ್ ಮಾಡಿ ಹಾಡಾಡ್ಬೇಕು ನೋಡ್ರಿ. ಆ ಸಿಚುವೇಶನ್ ಒಳಗ ಅದೀವಿ ನಾವು. ಅಂದ್ರಿ ಪಾಪು ಬರ್ತಾನೆ, ಡ್ಯಾಡಿ ಪೋಸ್ಟ್ ಕೊಡ್ತಾನೆ ಅಂದ್ರ ನೀವು ಅಜ್ಜ ಆಗ ಕುಂತೀರಿ, ಅವಿನಾಶ ಅಪ್ಪ ಆಗ ಕುಂತಾನ. ಒಟ್ನಾಗ ನಿಮ್ ಮನಿಗೆ ಒಂದು ಸಣ್ಣ ಗೋಪಾಲ ಕೃಷ್ಣ ಬರಕ್ ಕುಂತಾನ ನೋಡ್ರಿ, ಅಷ್ಟೇ. ಏನ್ಲ ಅವಿ, ಕರೇನು ಹಂಗೇನಾರ ಆಗ್ಬಿಡ್ತು ಅಂತ ಇಟ್ಕರಿ. ನನ್ನಷ್ಟು ಖುಷಿ ಪಡೋರಿ ಈ ದುನಿಯಾ ಮ್ಯಾಲಿನ ಇಲ್ಲ ನೋಡ್ರಿ, ಅಷ್ಟು ಖುಷಿ ಆಕೈತ್ ನನಗೆ. ಅಪ್ಪ, ಇನ್ನ ಡಾಕ್ಟರ್ ಹೇಳಿಲ್ಲ ಅಂದ್ರ ಚೆಕಪ್ ಗ ಎಲ್ಲ ತಗೊಂಡಾರ, ಇನ್ನ ಒಂದ್ ಅರ್ಧ ತಾಸ್ ಬಿಟ್ಟು ರಿಸಲ್ಟ್ ಬರ್ತದಂತ. ಹೌದೇನಪ್ಪ, ಬರ್ಲಿ, ಅರ್ಜೆಂಟ್ ಏನೈತಿ, ಆರಾಮಾಗಿ ಚಂದಗೆ ಚೆಕಪ್ ಮಾಡ್ಲಿ. ಒಟ್ನಾಗ ನಮ್ಮ ಮನಿಗೊಂದು ಹೆಣ್ಣು ಗಂಡು ಕೂಸ್ ಹಾಕುತ್ತಲ್ಲ. ಅಯ್ಯೋ ದೇವ್ರಿ, ಎಂತ ತಲಿ ಮನಸ್ಸು ಎಲ್ಲ ಕೆಟ್ಟ ಕೆರ ಹಿಡ್ದೋಗಿತ್ತು. ಇದು ಒಂದು ಖುಷಿ ವಿಚಾರ ಕೇಳಿ ಸ್ವಲ್ಪ ಜೀವಕ್ಕೆ ಸಮಾಧಾನ ಅನ್ನಿಸ್ತು ನೋಡ್ರಿ. ಹೌದ್ರಿ, ಮನ್ಯಾಗ ಇಂಥವೆಲ್ಲ ಆದಾಗ ಬಹಳ ಒಂಥರ ಆಗತ್ ಬಿಡ್ರಿ. ಆದ್ರೂ ಅಣ್ಣಾರ, ನಮ್ ಸುಚಿತ್ರ ಇಂಥವೆಲ್ಲ ನೋಡಿದ್ದೇ ಇಲ್ರಿ. ಪಾಪ ಎಷ್ಟು ಮನ್ಸಿಗೆ ಹಚ್ಕೊಂಡು ಚಕ್ರ ಬಂದಿದ್ಲ ಏನ. ಹೌದ್ರಿ, ಅದಕ್ಕೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಬಂದೇನ್ರಿ ನಾನು. ಅವಿನಾಶನು ಬಂದಿದ್ದರಿ. ಎಲ್ಲ ಸೇರಿ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕಿವ್ರಿ. ಆಕಿ ಮೇಘ ಮೇಲೆ ಹುಡುಗಿ ಎಲ್ರಿ, ಮತ್ತ ಲೇಡಿ ಕಾನ್ಸ್ಟೇಬಲ್ ಎಲ್ಲಾ ಹೋಗಿ ಒದ್ದು ಎಳ್ಕೊಂಬಂದ್ ಜೈಲಿಗೆ ಹಾಕ್ತಾರ್ರಿ ಅವ್ರು. ಹಾಕತ್ರಿ. ಏನಮ್ಮೆ ಯಾರು ಹಿಂಗತೆ ಮಾಡಿರ್ಬಾರ್ದು. ಅಲ್ಲ, ವಾರ್ಗಿಸ್ತಿಯಾರು ಅಂದ್ರ ಒಂದ ಮನೆ ಅಕ್ಕ ತಂಗಿಯಾರು ಇದ್ದಂಗ ಇರ್ಬೇಕು. ಇದೇನಿದು ಜಗಳ ಆಡುದು? ಓಲಿ ಬಿಡ್ರಿ, ಅವ್ರದ್ದು ಮಾತಾಡಿ ನಾವ್ ಯಾಕೆ ಬಾಯಿ ಹೊಲಸ್ ಮಾಡ್ಕೊಳ್ಳೋನು? ಯಪ್ಪ, ನಾನು ಮಾತ್ರ ಆಕಿನ ಮಾತ್ರ ಸುಮ್ನೆ ಬಿಡಂಗಿಲ್ಲಪ್ಪ. ನಂಗ ಈಕಿ ಇಂಥ ಮಟ್ಟ ಕೇಳಿತಾಳ ಅಂತ ಅನ್ಕೊಂಡಿದ್ದಿಲ್ಲ ನಾನು. ರೊಕ್ಕದ ಆಸೆ ಎಲ್ಲರಿಗೂ ಇರುತ್ತ ಬಿಡು, ಬಾಯಿ ಮಾತಿಲಿ ಏನ ಅಂತಿರ್ತಾಳ. ಅವಾಗ ಜಗಳ ಮಾಡಿದ್ರು ಮಾಡ್ಲಿ ಅಂತ ನಾನ್ ಸುಮ್ಮನಿದ್ದಂಗಿಲ್ಲ. ಯಪ್ಪ, ಇದು ಭಾಳ ಆತಪ್ಪ. ಹೌದಪ್ಪ ಮಗನ, ಮತ್ತೆ ಅದಕ್ಕಲ್ಲೇನೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು. ನನಗ ನನ್ನ ಮನೆತನದ ಮರ್ಯಾದಕ್ಕಿಂತ ಸೊಸಿ ಸುಚಿತ್ರ ಚಂದ ಇರ್ಬೇಕು, ಆರಾಮಾಗಿರ್ಬೇಕು. ಕೆಟ್ಟವ್ರಿಗೆ ಕೆಟ್ಟದಾಗ್ಲಿಲ್ಲ ಅಂದ್ರೂ ಅಷ್ಟ ಹೋತು, ಒಳ್ಳೆಯವ್ರಿಗೆ ಮಾತ್ರ ಕೆಟ್ಟದಾಗಬಾರ್ದು, ಅದು ನನ್ನ ಇಚ್ಛೆ. ಕರೆಕ್ಟ್ ಹೇಳಿದ್ರ ನೋಡ್ರಿ ಅಣ್ಣಾರ. ಈ ಡಾಕ್ಟರ್ನ ಏನ್ ಮಾಡಕುಂತಾಳ ಏನ, ಅವಾಗ ಹೋಗ್ಯಾಳ ಒಳಗದಿ ಅಂತ ಚೆಕಪ್ ಮಾಡ್ತಿರ್ಬೋದು. ಅಲ್ಲ, ಪ್ರೆಗ್ನೆಂಟ್ ಅದಾಳ ಅಂತ ಹೇಳ್ಬಿಟ್ರ ನಾವು ಇದ ಕುಸಿಗ ಸೀಟು ಪಾಟು ತಿನ್ನಬಹುದು. ಅಲ್ಲ, ಯಾಕಷ್ಟು ಬಾಯಿ ಮಾಡ್ತೀರಿ? ಇದು ಹಾಸ್ಪಿಟಲ್, ಆಜು ಬಾಜುಕ ಪೇಷಂಟ್ಗಳು ಇರ್ತಾವು. ಸ್ವಲ್ಪ ಮೆಲಕ್ ಮಾತಾಡ್ರಿ, ಇಲ್ಲಂದ್ರೆ ಹೊರಗೆ ಗ್ರೌಂಡಿಗೆ ಹೋಗಿ ಮಾತಾಡ್ರಿ. ಇಲ್ಲಿ ನಿಂತು ಬಾಯಿ ಮಾಡ್ಬೇಡ್ರಿ ಅಷ್ಟೇ. ಆತಾತ್ರಿ ಮೇಡಮ, ಚೆಕ್ ಮಾಡಿದ್ರನ್ರಿ ಹೆಂಗದಾಳ ನಮ್ ಸುಚಿತ್ರ? ಬಸರಾಗ್ಯಾಳಲ್ಲ, ನಂಗೆ ಗೊತ್ತಿತ್ತು. ನಿಮ್ ಖುಷಿ ಉತ್ಸಾಹ ನಂಗೆ ಗೊತ್ತಾಕಿತ್ರಿ. ಆದ್ರೆ ಇನ್ನ ರಿಪೋರ್ಟ್ ಬಂದಿಲ್ಲ. ರಿಪೋರ್ಟ್ ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಅಯ್ಯೋ ದೇವ್ರೆ. ಲೇ ಮಂಜವ್ವ, ಕಲ್ ಬಾಯಿ ಬಡ್ಕೆಂಗ ಬಾಯಿ ಮಾಡ್ಬೇಡ, ಓಡಿಸ್ ತಣ್ಣಗ್ ನಿಂದರು. ಏ ಸುಮ್ಕಿರಿ, ನಿಮ್ಗೇನ್ ಗೊತ್ತಾಯ್ತೈತಿ? ಅವಿನಾಶ, ಈಕಿ ಕೂಟ ಮಾತಾಡಕ್ ಆಗಂಗಿಲ್ಲಪ್ಪ ನನ್ನ ಕೈಲೇ. ನಾ ಇಲ್ಲೇ ಹೊರಗೋಗಿ ನಿಮ್ಮ ಅಪ್ಪನ ಕೂಟ ಹೊರಗೋಗಿ ಓಟ್ ಚಾ ಕುಟ್ ಬರ್ತೀನಿ ತಡಿ. ಹ್ಞೂ ರೀ, ನೀವು ಹೋಗಿ ಬರ್ರಿ. ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ. ರಿಪೋರ್ಟ್ ಬರ ಮಟ ಯಾರು ಏನು ತಿನ್ನಂಗಿಲ್ಲ.
ರಿಪೋರ್ಟ್ ಬಂದ ಮೇಲೆ ಅದು ಪ್ರೆಗ್ನೆಂಟ್ ಐತಿ ಅಂತ ಬಂದ ಮೇಲೆನ ಚಾ ನೀರು ನಾಷ್ಟ ಎಲ್ಲ. ಎಕ್ಸ್ಕ್ಯೂಸ್ ಮೀ, ಹೇಳ್ರಿ ಡಾಕ್ಟರ್. ಅದು ಕಂಗ್ರ್ಯಾಚುಲೇಷನ್ಸ್, ನೀವು ತಂದೆ ಆಗ್ತಾ ಇದ್ದೀರಾ. ನಂಗೆ ಗೊತ್ತಿತ್ತು ನಮ್ ಸುಚಿತ್ರಾ ಬಸರದಾಳ ಅಂತ ನಂಗೆ ಗೊತ್ತಿತ್ತು. ಹೌದು, ಹೆಣ್ಣೈತಿ ಗಂಡೈತಿ ಅಂತ ಹೇಳ್ಬಿಡ್ತೀರಾ, ಆ ರಿಪೋರ್ಟ್ ಒಳಗೆ ಗೊತ್ತಾಗ್ಬಿಡ್ತದ. ಗೊತ್ತಾದ್ರಿ ಹೇಳ್ರಿ, ಇವಾಗಲೇ ಹೆಸರು ಹುಡುಕ್ತಿವಿ, ಡ್ರೆಸ್ಗಳನ್ನ ತಂದಿಡ್ತೀವಿ, ಅದೆಲ್ಲ ಕಾನೂನು ಬಾಹಿರ, ಹಂಗೆಲ್ಲ ಹೇಳಕ್ ಆಗಂಗಿಲ್ಲ. ಇಷ್ಟ ಲಗುನ ಗೊತ್ತು ಆಗುದಿಲ್ಲ. ತಗೋರಿ, ಇದ್ರೊಳಗೆ ಸ್ವಲ್ಪ ಮಾತ್ರೆಗಳನ್ನ ಬರ್ದಿದ್ದೀನಿ, ಮತ್ತೆ ಇದ್ರೊಳಗೆ ರಿಪೋರ್ಟ್ ಇದೆ, ಇದನ್ನ ತಗೊಳ್ಳಿ. ಮಾತ್ರೆಗಳನ್ನ ತಗೊಂಡು ಕ್ಯಾಬಿನ್ ಹತ್ರ ಬಂದು ಚೆಕ್ ಮಾಡಿಸ್ಕೊಳ್ಳಿ, ಆಯ್ತಾ? ಅಯ್ಯೋ ಡಾಕ್ಟ್ರ, ನಿಮ್ ಬಾಯಾಗ 1 kg ಸಕ್ಕರೆ ಹಾಕ್ಬೇಕು ನೋಡ್ರಿ, ಅಷ್ಟು ಖುಷಿ ಆಗೈತಿ. ಈಗ ನಾವು ಸುಚಿತ್ರನ ನೋಡಿ ಮಾತಾಡ್ಸ್ಬಹುದಾ? ಧಾರಾಳವಾಗಿ ಹೋಗಿ ಮಾತಾಡಿಸಿ, ಅದ್ರ ಜಾಸ್ತಿ ಸ್ಟ್ರೈನ್ ಕೊಡಬೇಡಿ ಅಷ್ಟೇ. ಅವರು ಜಾಸ್ತಿ ಊಟ ಮಾಡಿಲ್ಲ, ತುಂಬಾ ಸ್ಟ್ರೈನ್ ಆಗ್ಬಿಟ್ಟಿದ್ದಾರೆ, ಅವರಿಗೆ ತ್ರಾಸ ಕೊಡಬೇಡಿ, ಆಯ್ತಾ? ಆತ್ರಿ. ಅಯ್ಯೋ ನನ್ನ ಸೊಸಿ ಸುಚಿತ್ರ, ನಂಗೆ ನಾಚಿಕೆ ಆಕೈತಪ್ಪ. ನಮ್ಮ ಮಂಜವ ಬಾಯಿ ಬಿಡಿಕೆ ಆದ್ರೂ ಎಲ್ರಿಗೂ ಒಳ್ಳೇದೇ ಬಯಸ್ತಾಳ ನೋಡ್ರಿ. ಹೌದೌದ್ರಿ, ಬರ್ರಿ ಒಳಗೆ ಹೋಗಿ ಮಾತಾಡ್ಸ್ಕೊಂಡ್ ಬರೋನು ನನ್ನ ಸೊಸಿಗ. ನಡ್ರಿಪ್ಪ, ಮತ್ತೆ ಮಾತಾಡ್ಸಕ್ ಬರ್ಲಿಲ್ಲ ಅಂತ ನಾನು ಹೆಂಡತಿ ನಾನು ಕೂಡ ಜಗಳಕ್ಕೆ ಬೀಳ್ತಾಳ. ನೋಡ್ರಿ. ಹಾಯ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ನಾನು ನಿಮ್ಮ ಅನಿಸಿಕೆಗೋಸ್ಕರ ಕಾಯ್ತಾ ಇರ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡಿ ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಸದಾ ಕಾಲ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗ್ಲೂ ಇರ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್ ಶಶಿರೇಖಾ ರವಿಶಂಕರ್ ಅವರೇ, ಇವತ್ತು ನಿಮ್ಮ ಅಳಿಯನ ಬರ್ತ್ಡೇ ಇದೆ ಅಂತ ಹೇಳಿದ್ರಿ. ಹಾಯ್ ಶ್ರೇಯಸ್ ಅವರೇ, ಹ್ಯಾಪಿ ಬರ್ತ್ಡೇ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೀವನದಲ್ಲಿ ನೀವು ಕಂಡ ಎಲ್ಲಾ ಕನಸುಗಳು ಈಡೇರಲಿ. ಆರೋಗ್ಯ ಮತ್ತು ಸಮೃದ್ಧಿಯ ವರ್ಷ ನಿಮ್ಮದಾಗಲಿ. ಸದಾ ನಗು ನಗುತ್ತಾ ಇರಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರ ನಮ್ಮ ಮಾವ ನಮ್ಮ ಅಜ್ಜಿ ಹೂ ಅಂತಾಳ. ಅಯ್ಯೋ ದೇವ್ರಿ, ನಂಗರ ಮನ್ಯಾಗ ಕುಂತು ಬ್ಯಾಸರಾಗ ಕುಂತತಿ. ದಿನದಿಂದ ದಿನಕ್ಕೆ ತಲೆ ಅಂತೂ ಚಿಟ್ಟೆ ಹಿಡಿಯಾಕ ಕುಂತತಿ. ನಾ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಏನಾರ ಹೆಚ್ಚು ಕಡಿಮೆ ಮಾಡ್ಕೊಂಡೇ ಬಿಡ್ತೀನಿ ಅನ್ನೋಂಗ ಆಗ ಕುಂತತಿ. ಯಾಕೆ ಭಾಳ ಡಿಪ್ರೆಷನಿಗೆ ಹೋದಂಗೆ ಅನ್ಸಕ್ ಕುಂತತಿ. ನಾ ಕೆಲ್ಸಕ್ಕೆ ಹೋಗ್ತೀನಿ, ವಿಕ್ರಮ ಕೆಲ್ಸಕ್ಕೆ ಜಾಯಿನ್ ಮಾಡಿಸ್ತೀನಿ ಅಂತ ಹೇಳ್ಯಾನ. ಹೌದು, ನಾನು ತಗೊಂಡಿರೋ ನಿರ್ಧಾರ ಕರೆಕ್ಟ್ ಆಗೈತಿ. ಲೀಲಾ, ಮಾರ್ಕೆಟ್ ಹೊಂಟಿದ್ದಿ, ಏನಾರು ತಗೊಂಡ್ಬರೋದು ಆಯ್ತಾ? ಮಾವ ಏನಿಲ್ಲ, ಎಲ್ಲ ಐತಿ, ಆದ್ರ ನಿನ್ನಿಂದ ಒಂದು ಕೆಲಸ ಆಗ್ಬೇಕಿತ್ತು. ಏನದು? ಏನ್ ಹೇಳುದಿಲ್ಲ, ಮಾಡ್ಕೊಡ್ತೀನಿ. ಅದೇನಿಲ್ಲ ಮಾವ, ಅದು ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಮಾಡೀನಿ. ನಂಗೆ ಮನ್ಯಾಗ ಕುಂತು ಬ್ಯಾಸರಾಗ ಕುಂತತಿ. ಈಗ ಮದುವೆ ಆಗ್ಬಿಟ್ಟತಲ್ಲ, ಹಂಗಂತ ಪರ್ಮಿಷನ್ ಕೇಳಕ್ ಕುಂತಾನಿ. ನೋಡು, ಹೆಣ್ಮಕ್ಳು ಮದುವೆ ಆಗ್ಬಿಟ್ರ ಪರ್ಮಿಷನ್ನೇ ಇರಂಗಿಲ್ಲ ಏನ್ ಮಾಡೋದಕ್ಕೂ. ನಿನ್ ಪರ್ಮಿಷನ್ ಕೇಳ್ಬೇಕೀಗ. ಹೆಂಗ್ ಮಾಡ್ಲಿ ಅಂತ ಹೇಳಕ್ ಕುಂತೀನಿ ಅಂತ ಬ್ಯಾಡ ಅನ್ಬೇಡ. ನೀವು ಅನ್ನು ಬ್ಯಾಡ ಅನ್ನು, ನಾನಂತೂ ಹೋಗ್ತೀನಿ. ಲೀಲಾ, ನೀನು ಕೆಲ್ಸಕ್ಕೆ ಹೋಗೋದು ಬೇಡ. ಯಾಕಂದ್ರ ಬೇಕಾದಂಗ ನಾವ ದುಡ್ಡು ತಿನ್ನಕ್ ಕುಂತೀವಿ, ನಮ್ಗೇನ್ ಕಮ್ಮಿ ಆಗೈತಿ? ನೀನ್ ದುಡ್ಡು ತಂದ್ರ ಹಾಕಿದ್ರ ಮನೆ ನಡಿತೈತಿ ಅನ್ನುವಂಥ ಪರಿಸ್ಥಿತಿಯರ ಏನೈತಿ? ಬೇಡ, ನೀನು ಎಲ್ಲೂ ಕೆಲ್ಸಕ್ಕೆ ಹೋಗೋದು ಬೇಡ. ನಮ್ಮವ್ಗಾಗ್ಲಿ ನಿಮ್ಮವ್ಗಾಗ್ಲಿ ಇಷ್ಟ ಇಲ್ಲ. ಸುಮ್ನೆ ಮನ್ಯಾಗ ಇರೋ. ನಿಂಗೆ ಏನ್ ಬೇಕು ಹೇಳು, ನಾ ಎಲ್ಲ ತಂದ್ಕೊಡ್ತೀನಿ. ನೋಡ್ ಮಾವ, ಅಮ್ಮಗ ನೀನ ಹೇಳು. ನಾನಾಗಿ ಬಾಯ್ಗೆ ಬಂದಂಗೆ ಅಂದ್ಬಿಟ್ರೆ ಅಮ್ಮಗ ಸಹಿಸ್ಕೊಳಕ್ ಆಗಂಗಿಲ್ಲ. ನಾನು ಅಮ್ಮನ ಮುಂದೆ ಹೇಳ್ತೀನಿ ಬೇಕಂದ್ರೆ ನಾ ಹಿಂಗತೆ ಹೊಂಟೀನಿ ಅಂತ. ಆದ್ರೆ ನೀನ್ ಸಪೋರ್ಟ್ ಮಾಡ್ಬೇಕಷ್ಟೇ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಮಾವ. ನಂಗೆ ಮನೆಗೆ ಕುಂತು ತಲೆ ಚಿಟ್ಟೆ ಹಿಡಿಯಕ್ ಕುಂತತಿ. ಒಂಥರ ದಿನದಿಂದ ದಿನಕ್ಕ ಮಾನಸಿಕ ಆದಂಗ ಆಗ ಕುಂತತಿ. ನೀ ಬ್ಯಾಡ ಅಂದಿ ಅಂದ್ರ ನಾನು ತವ್ರ ಮನೆಗೆ ಹೋಗ್ಬಿಡ್ತೀನಿ. ಮತ್ತೆ ಆತ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಹೋಗು. ನಿಂಗೆ ಏನ್ ಇಷ್ಟ ಅದು ಮಾಡು, ನಾ ಯಾವುದಕ್ಕೂ ಅಡ್ಡಿ ಪಡಂಗಿಲ್ಲ, ಆಯ್ತಾ? ಆತ ಅವಾಗ ನಾ ಹೇಳ್ತೀನಿ ತಗೋ. ನಮ್ಮವ್ಗುನು ಹೇಳ, ಮತ್ತೆ ನಾ ಹೇಳಿನಿ ಅಂತ ಹೇಳ್ಬೇಡ. ಆತ್ ತಗೋ, ನಾ ಹೇಳ್ತೀನಿ. ನೀ ಖುಷಿಯಾಗಿದ್ರ ಅಷ್ಟ ಸಾಕು ನನಗ. ಹೌದು, ಕೆಲಸ ಎಲ್ಲಿ? ಅಯ್ಯೋ ಮಾವ, ನನ್ನ ಫ್ರೆಂಡ್ ವಿಕ್ರಮ್ ಬಂದಿದ್ನಲ್ಲ, ಅವ್ನ್ ಕೆಲಸ ಮಾಡೋ ಜಾಗದೊಳಗೆ ನಂಗೂ ಒಂದ್ ಕೆಲಸ ಕೊಡ್ಸ್ಯಾನ. ನಾನು ಹ್ಞೂ ಅಂತ ಹೇಳ್ಬಿಟ್ಟಿನಿ. ಹಂಗಾಗಿ ನನ್ಗೋಸ್ಕರ ಒಂದ್ ಕೆಲಸ ಹಿಡ್ದಿಟ್ಟಾನವ. ಹಂಗಾಗಿ ಹೋಗ್ತೀನಿ ಮಾವ. ಅವನ ಜೊತೆನಾ? ಹ್ಞೂ ಮಾವ, ಅವನು ಬಹಳ ಒಳ್ಳೆ ಹುಡುಗ ಗೊತ್ತಾ, ನನ್ ಬೆಸ್ಟ್ ಫ್ರೆಂಡ್ ಅವ. ಹೌದಾ? ಆತ್, ಆದ್ರೂ ಹುಷಾರಾಗಿರು. ಆತ್ ಮಾವ. ಎಲ್ಲಿ ಹೊಂಟಿರಿ? ಇವಾ ಏನಿಲ್ಲ, ಅದು ಲೀಲಾ ಕೆಲ್ಸಕ್ಕೆ ಹೋಗ್ಕಾಳಂತ. ಮನ್ಯಾಗ ಕುಂತು ಏನ್ ಮಾಡ್ಲಿ, ಮನ್ಯಾಗ ಕುಂತ್ರ ಬ್ಯಾಸರ ಆಕೈತಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅನ್ನ ಕುಂತಾಳ. ಒಳ್ಳೆಯ ತಗಿ, ಕೆಲ್ಸಕ್ಕೆ ಹೋಗ್ಕಾಳಂತಿಕಿ. ಕೆಲ್ಸಕ್ಕ ಹೊಲಕ್ ಹೋಗು, ಕಂಡ ಬಟ್ಟಿ ಕೆಲಸ ಇರ್ತಾವ. ನಿಮ್ಮ ಮಾವು ಅಗರಕ್ಕೆ ತೋಟು, ಅಲ್ಲಿ ಹೋಗಿ ಕೆಲಸ ಮಾಡು. ಅದು ಯಾಕದ ಬೇರೆ ಕೈ ಕೇಳ ಕೆಲಸ ಮಾಡುದು ಮಾವ? ಯವಾ ಹೋಗ್ಲಿ ಬಿಡು. ಆಕಿಗ ಹೊಲಮನಿ ಅಷ್ಟ ರೂಢ ಇಲ್ಲಲ್ಲ, ಆಕಿಗೆ ಮಾಡಕ್ ಬರುದಿಲ್ಲ. ಹೊಲಮನಿ ಎಲ್ಲ ನಾನು ನೋಡ್ಕೊಂತೀನಿ. ಆಕಿ ಎಲ್ಲೋ ಕೆಲ್ಸಕ್ಕೆ ಹೊಂಟಾಳಲ್ಲ, ಹೋಗ್ ಬರ್ಲಿ. ಅಲ್ಲಲ್ಲ, ಆಕಿ ಬ್ಯಾಗ್ ಹಾಕೊಂಡು ಕೆಲ್ಸಕ್ಕೆ ಹೋಗ್ಬಿಟ್ರ ಮನ್ಯಾಗ ಅಡಿಗೆ ಎಲ್ಲ ಮಾಡೋರು ಯಾರು? ನಂಗೆ ವಯಸ್ಸಾದ್ಲಾ ಯಮ್ಮ. ಅರ್ಧ ಕೆಲಸ ನಾ ಮಾಡ್ತೀನಿ, ಅರ್ಧ ಕೆಲಸ ನೀ ಕುಂತಲೆ ಮಾಡ್ಕೋ. ನಾ ಕೆಲ್ಸಕ್ಕೆ ಹೋಗ್ತೀನಿ ನೋಡ್ಬೇ ಅಷ್ಟೇ. ನಿಮ್ಮವ್ ಬರ್ಲಿ, ನಿಮ್ಮವ್ಗೆ ಹೇಳ್ತೀನಿ ಅಲ್ವಾ. ಬ್ಯಾರ್ಯಾರ ಮನೀಗ ಮದುವೆಯಾಗಿ ಹೋಗಿದ್ರ ಹಿಂಗ ಮಾಡ್ತಿದ್ಯಾ ನಿನ್ನ ಮಗಳು ಅಂತ ಕೇಳ್ತೀನಿ. ಏನ ಮಗಳು ಅಂತ ಸಲಿಕ್ ಕೊಟ್ಟಂಗಿಲ್ಲ, ಬಾರಿ ಆಗಿತ್ತು ಬಿಡು ನಿಂದು. ಯಾಕ ಅಂತೀನಿ, ಏನ್ ಬೇಕಾಗಿಲ್ಲ ಕೆಲ್ಸಕ್ಕೆ ಹೋಗುದು. ಏನ ಮದುವೆ ಆಗೈತಿ, ತಣ್ಣಗ್ ಮನ್ಯಾಗ ಕುಂದ್ರು, ತಂದಾಕಿದ್ದನ್ನ ಮಾಡಿ ಹಾಕಿ ನೆಟ್ಟಕ್ ತಿಂದು ಚಂದಾಗಿ ಸಂಸಾರ ಮಾಡ್ಕೊಂಡು ಹೋಗು, ಆಟ ಸಾಕು. ಕೆಲ್ಸಕ್ಕೆ ಹೋಗ್ಕಂತಿಕಿ ಕೆಲ್ಸಕ್ಕ. ನಾ ಹೋಗ್ತೀನಿ ಬೇಯಮ್ಮ ಅಷ್ಟ. ನನಗೆ ಇಷ್ಟ ಬಂದಂಗೆ ಇರಾಕ್ ಬಿಡ್ರಿ, ಎಲ್ಲ ನಿಮ್ ಇಷ್ಟದಂಗ ಆಗ್ಬೇಕೇನ ಮಾವ. ನಾ ಕೆಲ್ಸಕ್ಕೆ ನಾಳೆಯಿಂದನ ಹೊಂಟೇನಿ. ಈಕಿನ ಎಷ್ಟರ ಸೊಕ್ಕಿರ್ಬೇಕು ಯವಾ. ಆಕಿ ಹೇಳಾದ್ರಾಗೂ ಒಂದ್ ಅರ್ಥ ಆಯ್ತು ಬೇ. ಆಕಿನ ಕೆಲಸ ಮಾಡ್ತೀನಿ ಅನ್ನೋ ಕುಂತಾಳ. ಆಕಿನ ಮನಸ್ಸು ಶಾಂತಿಗೆ ಹೋಗ್ಲಿ ಬಿಡು. ಆಕಿ ಮನಸ್ಸು ಹಗರಾಗ್ಲಿ, ಹೌದಿಲ್ಲ? ಆಕಿ ಮನಸ್ಸು ಯಾಕೆ ಸರಿ ಇಲ್ ಬೇಯವ.
ಆಕಿ ಮದಿವಿ ಅನ್ಕೊಂಡಂಗ ಆಗ್ಲಿಲ್ಲ. ಈಗ ಇದಕ್ಕೂ ಬ್ಯಾಡ ಅನ್ಬಿಟ್ರ ಸುಮ್ನೆ ಮನ್ಸಿಗೆ ಹಚ್ಕೊಂಡು ಇನ್ನ ಓಟ್ ಮಂಕ್ ಆಗ್ಬಿಡ್ತಾಳ. ಬ್ಯಾಡ, ಆಕಿ ಹೆಂಗಿರ್ಬೇಕು ಅನಸ್ತತಿ ಹಂಗಿರ್ಲಿ. ಆಕಿ ಎಷ್ಟು ಖುಷಿಯಾಗಿರ್ತಾಳ ಇರ್ಲಿ. ಆಕಿ ನನ್ನನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿಲ್ಲಲ್ಲ, ಹೌದಿಲ್ಲ? ಅದ ಹಂಗಲ್ಲ, ಹೆಣ್ಮಕ್ಳು ಬರಬರಿನ ಇರ್ತಾವು. ಆದ್ರಲ್ಲಿ ಹೆಂಗಿರುತ್ತ ಏನಪ್ಪ, ಹೆಂಗ್ ಹೇಳ್ಬೇಕು? ಈಗಿನ ಕಾಲ್ಮಾನ ಎಷ್ಟು ಸೂಕ್ಷ್ಮ ಐತಿ, ತಿಳ್ಕಲ್ಲ ಓಟು. ಯವ್ವ ಮೇಘ ಏನೋ ದಡ್ಡಿ ಅಲ್ಲ, ಏನ್ ಆಕಿಗೂ ಎಲ್ಲ ತಿಳುವಳಿಕೆ ಐತಿ, ಎಲ್ಲ ಆಕಿಗ ಗೊತ್ತಾಕೈತಿ. ಏನಾರ ಹೆಚ್ಚು ಕಡಿಮೆ ಆದ್ರ ತಾನ ಕೆಲಸ ಬಿಡ್ತಾಳ, ಮನೆ ಕುಂದಿರ್ತಾಳ, ಹೌದಿಲ್ಲ? ನಾವು ಎಲ್ಲದಕ್ಕೂ ಅಡ್ಗ ಹಾಕೋದ್ ಬ್ಯಾಡ್ದೇವ. ಆಕಿಗ ಏನ್ ಅನ್ಸಾಕುತ್ತತಿ ಅಂದ್ರ ಎಲ್ಲದಕ್ಕೂ ಒಂದೊಂದು ರೂಪಾಯಿಗೂ ಮಾವನ್ ಕಡೆ ರೊಕ್ಕ ಕೇಳ್ಬೇಕೇನೋ, ನಾನು ಸ್ವತಂತ್ರವಾಗಿರ್ತೀನಿ ಅನ್ನೋ ಒಂದು ಹುಮ್ಮಸ್ಸಕೀಗ. ಬ್ಯಾಡ ಅನ್ಬೇಡ, ಸುಮ್ಕಿರು. ಲೋ ಶಿವು, ಅಯ್ಯೋ ದೇವ್ರಿ, ಈ ನನ್ನ ಮಗ್ಗ ಅದೇನ ಮಂಕ ಕೌದೈತೋ ಏನೋ. ಅಲ್ಲ ಹೋದಲ್ಲೇ ಕೆಲ್ಸಕ್ಕೆ ಹೋದಲ್ಲಿ ಹೆಣ್ಮಕ್ಳಿಗ ಅಷ್ಟ ರಕ್ಷಣೆ ಇರಂಗಿಲ್ಲ. ಏನ್ ಮಾಡ್ಬೇಕಪ್ಪ, ಈ ಹುಡುಗರಿಗ ಬುದ್ಧಿನೇ ಇಲ್ಲಲ್ಲ. ಬ್ಯಾಡ ಅಂದ್ರೆ ಇಬ್ರಿಗೂ ಸಿಟ್ಟು. ಸುಮ್ನೆ ಮಗ ಸಸಿ ಕೂಟ ಜಗಳ ತಕ್ಕೊಂಡು ಕುಂದ್ರುಕಿನ ಅವ್ರು ಹೇಳ್ದಂಗೆ ಕೇಳೋದು ವಾಸಿ. ಅಂದ್ರೂ ನನ್ನ ಮಗಳಿಗೆ ಒಂದು ಮಾತು ಹೇಳ್ತೀನಿ, ಬ್ಯಾಡ ಅಂತ ಹೇಳವ ಅಂತ. ಏನ ಹೇಳು, ಈಗಿನ ಹುಡುಗರು ನಮ್ಮ ಮಾತಂದ್ರೆ ಕೇಳಂಗಿಲ್ಲವ. ಹಿರಿಯರ ಮಾತು ಅಂದ್ರೆ ಕಾಲು ಕಸ. ಮದುವೆ ಆದ್ಮೇಲೆ ಇವೆಲ್ಲ ಯಾಕೆ ಬೇಕು ಅಂತೀನಿ ನಾನಾರ. ನೋಡಿದ ಮಂದಿ ಏನ್ ಅನ್ನಂಗಿಲ್ಲ, ಮದುವೆಯಾಗಿ ಈಗ 4 ದಿನ ಆಗೈತಿ, ಆಗ್ಲೇ ಸೊಸಿನ ಕೆಲ್ಸಕ್ಕೆ ಕಳ್ಸ್ಯಾರ ನೋಡು ಅನ್ನಂಗಿಲ್ಲ. ಏನ್ ಹೇಳ್ಬೇಕು ಇವಕ್ಕ? ಒಂಥರ ಕೋಳಿ ಕಾಲಿಗ ಗೆಜ್ಜೆ ಕಟ್ದಂಗ ಆಗೈತಿ ನಮ್ಮ ಬಾಳೆ.